ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ರೈಬ್ಯಾಕ್ ಬಗ್ಗೆ ಮಾತಾಡೋದಾದ್ರೆ, ಲಿಟ್ರಲಿ ಇಂಡಿಯಾದಲ್ಲಿ ಫ್ಯಾನ್ಸ್ಗಳು ರೈಬ್ಯಾಕ್ ಅವ್ರನ್ನ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದಾರೆ. ಬಟ್ US ಅಲ್ಲಿ ರೈಬ್ಯಾಕ್ ಅವರ ವಿರುದ್ಧ ಸಿಕ್ಕಾಪಟ್ಟೆ ಹೇಟ್ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಮ್ಮ ರೈಬ್ಯಾಕ್ ಅವರು ಇಂಟರ್ನೆಟ್ ಅಲ್ಲಿ ಡಬ್ಲ್ಯೂ ಫ್ಯಾನ್ಸ್ ಬಗ್ಗೆ, ಡಬ್ಲ್ಯೂ ಬಗ್ಗೆ ಸಿಕ್ಕಾಪಟ್ಟೆ ಕೆಟ್ಟದಾಗಿ ಮಾತಾಡಿದ್ದಾರೆ. ಬಟ್ ಈಗ ಮತ್ತೊಮ್ಮೆ ನಮ್ಮ ರೈಬ್ಯಾಕ್ ಅವರು ಡಬ್ಲ್ಯೂ ರಿಟರ್ನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಡಬ್ಲ್ಯೂ ಆಗಿ ರೈಬ್ಯಾಕ್ ಅವರ ನಡುವೆ ಸಿಕ್ಕಾಪಟ್ಟೆ ದೊಡ್ಡ ಕಾಂಟ್ರವರ್ಸಿ ಆಗಿತ್ತು. ಅಂಡ್ ಅದರಿಂದನೂ ಕೂಡ ಇವರು ಇಷ್ಟು ವರ್ಷ ಆದ್ರೂ ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಕ್ಕಿರಲಿಲ್ಲ. ಅಂಡ್ ಈಗ ಅವರು ಒಂದು ದೊಡ್ಡ ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಅವ್ರು ಹೇಳ್ತಾರೆ, ನನಗೆ ಡಬ್ಲ್ಯೂ ನಡುವೆ ಯಾವುದೇ ರೀತಿಯ ಕಾಂಟ್ರವರ್ಸಿ ಇಟ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಅಂಡ್ ಈಗ ನಾನು ಡಬ್ಲ್ಯೂ ಕಂಪನಿ ಜೊತೆ ಚೆನ್ನಾಗಿದ್ದೀನಿ. ಇವನ್ ನಾನು ರಿಟರ್ನ್ ಆಗೋದಕ್ಕೂ ಕೂಡ ಯೋಚನೆ ಮಾಡ್ತಾ ಇದ್ದೀನಿ. ಬಟ್ ನನ್ನ ಒಂದು ಕಂಡೀಷನ್ ಏನಪ್ಪಾ ಅಂದ್ರೆ, ರಾಕ್ ಅವರು ಖುದ್ದಾಗಿ ನನಗೆ ಫೋನ್ ಮಾಡಿ ಕರಿಬೇಕು ಡಬ್ಲ್ಯೂ ಕಂಪನಿಗೆ ಬಾ ಅಂತ, ಆಗ ಮಾತ್ರ ನಾನು ರಿಟರ್ನ್ ಆಗ್ತೀನಿ ಅಂತ ನಮ್ಮ ರೈಬ್ಯಾಕ್ ಅವರು ಹೇಳಿದ್ದಾರೆ. ಸೊ ನಮ್ಮ ರೈಬ್ಯಾಕ್ ಅವರು ರಿಟರ್ನ್ ಆಗೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಬಟ್ ಒಂದು ಕಂಡೀಷನ್ ಏನಪ್ಪಾ ಅಂದ್ರೆ, ರಾಕ್ ಅವರೇ ರೈಬ್ಯಾಕ್ ಅವ್ರನ್ನ ಫೋನ್ ಮಾಡಿ ಕರಿಬೇಕಂತೆ. ನಮ್ಮ ರಾಕ್ ಅವರು ಕರೆದಾಗ ರೈಬ್ಯಾಕ್ ಅವರು ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಇಲ್ಲಿ ಪ್ರಶ್ನೆ ಇರೋದೇನಪ್ಪಾ ಅಂದ್ರೆ, ರಾಕ್ ಅವರು ನಿಜವಾಗ್ಲೂ ಕೂಡ ರೈಬ್ಯಾಕ್ ಅವ್ರನ್ನ ಕರೀತಾರೋ ಇಲ್ವೋ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರ್ದಾದ್ರೆ, ಇದಿರ್ತಕ್ಕಂಥದ್ದು ಎಲಿಮಿನೇಷನ್ ಚೇಂಬರ್ ನ ಕನ್ಸ್ಟ್ರಕ್ಷನ್ ಬಗ್ಗೆ. ಎಲಿಮಿನೇಷನ್ ಚೇಂಬರ್ ನ ಕನ್ಸ್ಟ್ರಕ್ಷನ್ ಈಗಾಗಲೇ ಪ್ರಾರಂಭ ಆಗಿ ಮುಗಿಯೋ ಹಂತಕ್ಕೆ ಬಂದಿದೆ ಅಂತಾನೆ ಹೇಳ್ಬಹುದು. ಐ ಮೀನ್ ಮುಗ್ದೇ ಇದೆ. 99% ವರ್ಕ್ ಆಲ್ರೆಡಿ ಡನ್ ಆಗಿದೆ. ನೀವು ಇಲ್ಲಿ ನೋಡ್ತಾ ಇರಬಹುದು ಫೋಟೋಸ್ ಗಳನ್ನ. ಆ ಒಂದು ಕೇಜ್ ಸ್ಟ್ರಕ್ಚರ್ ನ ಡಬ್ಲ್ಯೂ ಅವರು ಈಗಾಗಲೇ ರೆಡಿ ಮಾಡಿದ್ದಾರೆ. ಅಂಡ್ ಮೇಲ್ಗಡೆ ಟೈಟನ್ ಸ್ಕ್ರೀನ್ ಮೇಲೆ ನಮಗೆ ಡ್ರೂ ಮ್ಯಾಕೆಂಟೈರ್ ಅವರ ಗ್ರಾಫಿಕ್ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಸೊ ಎಲ್ಲಾ ಗ್ರಾಫಿಕ್ ಗಳನ್ನು ಕೂಡ ಡಬ್ಲ್ಯೂ ಅವರು ಹಾಕಿ ಟೆಸ್ಟ್ ಮಾಡ್ತಾ ಇದ್ದಾರೆ ಅನ್ಕೋತೀನಿ. ಅಂಡ್ ಐ ಥಿಂಕ್ ಇದರಿಂದ ಒಂದು ಹಿಂಟ್ ಕೂಡ ಸಿಗ್ತಾ ಇರಬಹುದು. ಪ್ರಾಬಬ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ವಿನ್ ಆಗೋದಕ್ಕೆ ಅವರ ಗ್ರಾಫಿಕ್ ನ ಹಾಕಿ ಕೂಡ ಇರಬಹುದು ಡಬ್ಲ್ಯೂ ಅವರು. ಏನೇ ಆಗ್ಲಿ, ಅದನ್ನೆಲ್ಲದನ್ನು ಕೂಡ ನಾವು ಸೈಡ್ಗೆ ಇಟ್ರೆ, ಎಲಿಮಿನೇಷನ್ ಚೇಂಬರ್ ಸ್ಟ್ರಕ್ಚರ್ ಈಗಾಗಲೇ ರೆಡಿ ಆಗಿದೆ. ಅಂಡ್ ಅದು ಮೇಲ್ಗಡಿಕೆ ಈಗ ಹೋಗ್ತಾ ಇದೆ. ಅಂಡ್ ಸ್ಟೇಜ್ ಕೂಡ ನಾವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ. ನಾರ್ಮಲ್ ಆಗಿ ಸ್ಟೇಜ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಟ್ಮಾಸ್ಫಿಯರ್ ಮಾತ್ರ ಅದ್ಭುತವಾಗಿ ನಮಗೆ ಈ ಬಾರಿಯ ಎಲಿಮಿನೇಷನ್ ಚೇಂಬರ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಎಲಿಮಿನೇಷನ್ ಚೇಂಬರ್ ಬಗ್ಗೆ ಮಾತಾಡ್ತಿದ್ವಿ ಅಂದ್ರೆ, ನಿಮ್ಗೆ ಗೊತ್ತಿರಬಹುದು, ಎಲಿಮಿನೇಷನ್ ಚೇಂಬರ್ ಅಲ್ಲಿ ನಮ್ಮ ರಾಕ್ ಅವರು ಕೋಡಿ ರೋಡ್ಸ್ ಅವರಿಗೆ ಒಂದು ಆಫರ್ ನ ಕೊಟ್ಟಿದ್ದಾರೆ. ಕೋಡಿ ರೋಡ್ಸ್, ಬಾ ನೀನು ನನ್ ಜೊತೆ ಸೇರ್ಕೋ, ನಿನ್ನ ಆತ್ಮನ ನನಗೆ ಕೊಡು, ನಿನ್ನ ಸೋಲ್ ನ ನನಗೆ ಕೊಡು, ನೀನು ನನ್ನ ಚಾಂಪಿಯನ್ ಆಗು ಅಂತ ನಮ್ಮ ರಾಕ್ ಅವರು ಕೋಡಿ ರೋಡ್ಸ್ ಅವರಿಗೆ ಒಂದು ಆಫರ್ ನ ಕೊಟ್ಟಿದ್ದಾರೆ. ಅಂಡ್ ಆ ಒಂದು ಲೈನ್ ಏನಿತ್ತಲ್ಲ, ನನಗೆ ನಿನ್ನ ಚಾಂಪಿಯನ್ಶಿಪ್ ಬೇಡ, ಬದಲಿಗೆ ನನಗೆ ನಿನ್ನ ಆತ್ಮ ಬೇಕು ಅನ್ನೋದು, ಅದು ರೀಸೆಂಟ್ ಆಗಿ ಇಂಟರ್ನೆಟ್ ಅಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡಿತ್ತು. ಅಂಡ್ ಇದನ್ನ ಡಬ್ಲ್ಯೂ ಅವರು ಮಾರ್ಕೆಟಿಂಗ್ ಅಲ್ಲೂ ಕೂಡ ಯೂಸ್ ಮಾಡಿಕೊಂಡು ರಾಕ್ ಅವರ ಹೊಸ ಮರ್ಚೆಂಡೈಸ್ ನ ಲಾಂಚ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ಐ ವಾಂಟ್ ಯುವರ್ ಸೋಲ್, ದ ರಾಕ್ ಫೈನಲ್ ಬಾಸ್ ಅಂತ ಅಲ್ಲಿ ಮುಂದೆ ಟಿ ಶರ್ಟ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಆಸಮ್ ಆಗಿ ಕಾಣಿಸ್ತಾ ಇದೆ ಮರ್ಚೆಂಡೈಸ್. ಡಬ್ಲ್ಯೂ ಅವರು ಮಾರ್ಕೆಟಿಂಗ್ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾರೆ. ರಾಕ್ ಅವರ ಮರ್ಚೆಂಡೈಸ್ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ, ಸ್ವಲ್ಪ ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಮರ್ಚೆಂಡೈಸ್ ಬಗ್ಗೆ ಕೂಡ ಮಾತಾಡೋಣ. ಯಾಕಂದ್ರೆ ರೀಸೆಂಟ್ ಆಗಿ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಅವರ ಹೊಸ ಮರ್ಚೆಂಡೈಸ್ ನ ರಿಲೀಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ನೀವು ಇಲ್ಲಿ ನೋಡ್ತಾ ಇರಬಹುದು, ಐಲ್ಯಾಂಡ್ ಆಫ್ ರೆಲೆವೆನ್ಸಿ, ದ ರೈನಿಂಗ್ ಡಿಫೆಂಡಿಂಗ್ ಅನ್ಡಿಸ್ಪ್ಯೂಟೆಡ್ ಟ್ರೈಬಲ್ ಚೀಫ್ ಅಂತ ಹೊಸ ಮರ್ಚೆಂಡೈಸ್ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈಗ ನೀವು ಕೇಳಬಹುದು, ಇದೇನ್ ಗುರು ಸಡನ್ ಆಗಿ ರೋಮನ್ ರೈನ್ಸ್ ಅವರ ಹೊಸ ಮರ್ಚೆಂಡೈಸ್ ನ ರಿಲೀಸ್ ಮಾಡಿದಾರಲ್ಲ, ಏನಾದ್ರೂ ಗುಡ್ ನ್ಯೂಸ್ ಇದೆಯಾ ಅಂತ. ಅಫ್ಕೋರ್ಸ್ ಗಾಯ್ಸ್, ಒಂದು ತುಂಬಾ ದೊಡ್ಡ ಗುಡ್ ನ್ಯೂಸ್ ಇದೆ. ಯಾಕಂದ್ರೆ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವ್ರನ್ನ ಸ್ಮ್ಯಾಕ್ ಡೌನ್ ಎಪಿಸೋಡ್ ಗೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ನಿಜವಾಗ್ಲೂ ಹೇಳೋದಕ್ಕೇನೆ ಒಂದ್ ರೀತಿ ಪ್ರೈಡ್ ಮೂಮೆಂಟ್ ಅನ್ನಿಸ್ತಾ ಇದೆ. ಯಾಕಂದ್ರೆ ಅಷ್ಟು ಇರ್ರೆಗ್ಯುಲರ್ ಆಗ್ಬಿಟ್ಟಿದ್ದಾರೆ ನಮ್ಮ ರೋಮನ್ ರೈನ್ಸ್ ಅವರು. ಅವ್ರನ್ನ ನೋಡ್ಬೇಕು ಅಂತ ಅನ್ನಿಸ್ತಾ ಇದೆ. ಅದಕ್ಕೋಸ್ಕರ ಹೇಳೋದಕ್ಕೂ ಕೂಡ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಫೈನಲಿ ಬರ್ತಾ ಇದಾರಲ್ಲ ಗುರು ಅಂತ. ಯಪ್ಪ, ಇಷ್ಟೊಂದು ಲೀವ್ ಅಲ್ಲಿ ಇದ್ರೋದು ನಾನಂತೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಜನವರಿಗೆ ಬಂದ್ರು, ಅಂಡ್ ಅದಾದ್ಮೇಲೆ ರಾಯಲ್ ರಂಬಲ್ ಗೆ ಬಂದ್ರು. ಅಂಡ್ ಈಗ ಎಲ್ಲೂ ಕೂಡ ಕಾಣಿಸ್ತಾ ಇರಲಿಲ್ಲ. ಲಿಟರಲಿ ಯಾವುದೇ ರೀತಿಯ ಅಪ್ಡೇಟ್ ಕೂಡ ಇರಲಿಲ್ಲ. ಅಂಡ್ ಈಗ ಡಬ್ಲ್ಯೂ ಅವರೇ ಅಫಿಷಿಯಲ್ ಆಗಿ ಮಾರ್ಚ್ 21 ಹಾಗೆ ಮಾರ್ಚ್ 28ನೇ ತಾರೀಕಿನ ಸ್ಮ್ಯಾಕ್ ಡೌನ್ ಗೆ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವ್ರನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಸೊ ಮಾರ್ಚ್ 21 ಹಾಗೆ ಮಾರ್ಚ್ 28 ಎರಡು ತಾರೀಕು ಕೂಡ ಮಾರ್ಕ್ ಮಾಡಿ ಇಟ್ಕೋಬಿಡಿ ನಿಮ್ಮ ಕ್ಯಾಲೆಂಡರ್ ಅಲ್ಲಿ. ಯಾಕಂದ್ರೆ ಫೈನಲಿ ರೋಮನ್ ರೈನ್ಸ್ ಅವರು ಬರ್ತಾ ಇದ್ದಾರೆ. ಅಂಡ್ ಈ ಒಂದು ವಿಚಾರಕ್ಕೆ ರೋಮನ್ ರೈನ್ಸ್ ಅವರು ಕೂಡ ರಿಯಾಕ್ಷನ್ ಕೊಡ್ತಾರೆ. ಗ್ರೇಟ್ನೆಸ್ ಇಸ್ ಕಮಿಂಗ್ ಟು Bologna and London. Your tribal chief has business to attend to. Receipts are coming ಅಂತ ನಮ್ಮ ರೋಮನ್ ರೈನ್ಸ್ ಅವರು ಒಂದು ಟ್ವೀಟ್ ನ ಮಾಡಿ ತಿಳಿಸಿದ್ದಾರೆ. ಸೊ ನಾನು ಬರ್ತಾ ಇದ್ದೀನಿ ಬೊಲೋಗ್ನಾ ಹಾಗೆ ಲಂಡನ್ಗೆ ಮಾರ್ಚ್ 21ನೇ ತಾರೀಕು ಹಾಗೆ 28ನೇ ತಾರೀಕಿನ ಸ್ಮ್ಯಾಕ್ ಡೌನ್ಗೆ ನಾನು ಬರ್ತಾ ಇದ್ದೀನಿ. ಅಂಡ್ ಸ್ವಲ್ಪ ಬಿಸ್ನೆಸ್ ನ ನಾನು ಹ್ಯಾಂಡಲ್ ಮಾಡಬೇಕು. ಅಂಡ್ ಸ್ವಲ್ಪ
ಲೆಕ್ಕಾಚಾರನು ಕೂಡ ನಾನು ಚುಪ್ತಾ ಮಾಡಬೇಕು ಅಂತ ನಮ್ಮ ರೋಮನ್ ರೈನ್ಸ್ ಅವರು ತಿಳಿಸ್ತಾ ಇದ್ದಾರೆ. ಅಂಡ್ ನಿಮಗೆ ಗೊತ್ತಿಲ್ಲ ಅಂದ್ರೆ ಮತ್ತೊಮ್ಮೆ ಹೇಳ್ತೀನಿ, ಈ ಎರಡು ಸ್ಮ್ಯಾಕ್ ಡೌನ್ ಗಳಿಗೆ ನಮ್ಮ CM ಪಂಕ್ ಅವರು ಕೂಡ ಅಫಿಷಿಯಲ್ ಆಗಿ ಅನೌನ್ಸ್ ಆಗಿದ್ದಾರೆ. ಸೊ CM ಪಂಕ್ ಅವರು ಕೂಡ ಬರ್ತಾ ಇದ್ದಾರೆ. ಅಂಡ್ ಈಗ ರೋಮನ್ ರೈನ್ಸ್ ಅವರು ಕೂಡ ಅನೌನ್ಸ್ ಆಗಿದ್ದಾರೆ. ಸೆತ್ ರೋಲೆನ್ಸ್ ಅವರು ಕೂಡ ಬಂದ್ರೆ ರಸಲ್ ಮೀನಿಯಾಗೆ ಟ್ರಿಪಲ್ ಥ್ರೆಡ್ ಮ್ಯಾಚ್ ಇಲ್ಲಿಂದ ಕನ್ಫರ್ಮ್ ಅಂತಾನೆ ಅನಿಸ್ತಾ ಇದೆ. ಏನೇ ಆಗ್ಲಿ ಗಾಯ್ಸ್, ಕಾದ್ ನೋಡೋಣ ಎಲಿಮಿನೇಷನ್ ಚೇಂಬರ್ ಅಲ್ಲಿ ಏನಾಗುತ್ತೆ ಅಂತ. ಅಂಡ್ ನೆಕ್ಸ್ಟ್ ವಿಡಿಯೋ ಎಲಿಮಿನೇಷನ್ ಚೇಂಬರ್ ಪ್ರಿಡಿಕ್ಷನ್ ವಿಡಿಯೋ ಆಗಿ ನಿಮ್ಮ ಮುಂದೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅದ್ರ ಕೆಳಗಡೆ ನೀವು ನೆಟ್ಫ್ಲಿಕ್ಸ್ ಸಬ್ಸ್ಕ್ರಿಪ್ಷನ್ ನ ಗೆಲ್ಲೋದಕ್ಕೆ ಕಮೆಂಟ್ ನ ಕೂಡ ಮಾಡಬಹುದು. ಕರೆಕ್ಟ್ ಆಗಿ 2:15 ಆ ಒಂದು ವಿಡಿಯೋ ನನ್ನ ಚಾನಲ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ನೋಟಿಫಿಕೇಶನ್ ಬೆಲ್ ನ ಆನ್ ಮಾಡ್ಕೊಳ್ಳಿ. 2:15 ಕರೆಕ್ಟ್ ಆಗಿ ಬಂದು ಒಂದ್ಸತಿ ಪೇಜ್ ನ ರೀಲೋಡ್ ಮಾಡಿ ಆ ಒಂದು ವಿಡಿಯೋ ಬರುತ್ತೆ. ಮೊದಲು ಕಮೆಂಟ್ ಮಾಡಿದವರಿಗೆ ಆದ್ಯತೆ ಜಾಸ್ತಿ ಇರುತ್ತೆ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.